ವೆಲ್ಕಮ್ ಬ್ಯಾಕ್. ದೆಹಲಿ ಡಿಸಿಎಂ ಮನೀಶ್ ಸಿಸೋಡಿಯಾ ಬಂಧಿಸಲಾಗಿದೆ. ದೆಹಲಿಯಲ್ಲಿ ಮನೀಶ್ ಸಿಸೋಡಿಯಾನ ಸಿಬಿಐ ಬಂಧಿಸಿದೆ. ಬೆಳಗ್ಗೆ 11 ಗಂಟೆಯಿಂದ ಕೂಡ ಮನೀಶ್ ಸಿಸೋಡಿಯಾ ಅವರ ವಿಚಾರಣೆಯನ್ನ ಮಾಡ್ತಾ ಇತ್ತು ಸಿಬಿಐ. ಅಬಕಾರಿ ನೀತಿ ಪರಿಷ್ಕರಣೆ ಅಕ್ರಮ ಸಂಬಂಧ ವಿಚಾರಣೆಯನ್ನ ಮಾಡಲಾಗಿತ್ತು. ಬರೋಬ್ಬರಿ 8.5 ಗಂಟೆಗಳ ವಿಚಾರಣೆ ಬಳಿಕ ಮನೀಶ್ ಸಿಸೋಡಿಯಾರನ್ನ ಬಂಧಿಸಲಾಗಿದೆ. ದೆಹಲಿ ಡಿಸಿಎಂ ಮನೀಶ್ ಸಿಸೋಡಿಯಾರನ್ನ ಬಂಧಿಸಲಾಗಿದ್ದು ಬೆಳಗ್ಗೆಯಿಂದ ಕೂಡ ವಿಚಾರಣೆ ನಡೆಸಲಾಗ್ತಾ ಇತ್ತು. ಅಬಕಾರಿ ನೀತಿ ಹಗರಣ ಪ್ರಕರಣದಲ್ಲಿ ತನಿಖೆಗೆ ಹಾಜರಾಗುವಂತೆ ದೆಹಲಿ ಉಪಮುಖ್ಯಮಂತ್ರಿ ಮನೀಶ್ ಸಿಸೋಡಿಯಾ ಅವರಿಗೆ ಸಿಬಿಐ ಸಮನ್ಸ್ ಅನ್ನು ಜಾರಿ ಮಾಡಿತ್ತು. ಅಂತೆಯೇ ಬೆಳಗ್ಗೆಯಿಂದ ಕೂಡ ಅವರ ವಿಚಾರಣೆಯನ್ನ ಮಾಡಲಾಗಿತ್ತು. ಸತತ 8.5 ಗಂಟೆಗಳ ವಿಚಾರಣೆ ಬಳಿಕ ಇದೀಗ ಮನೀಶ್ ಸಿಸೋಡಿಯಾ ಅವರನ್ನ ಸಿಬಿಐ ಬಂಧಿಸಿದೆ. ಮತ್ತೊಂದು ಕಡೆ ಮನೀಶ್ ಸಿಸೋಡಿಯಾ ಅವರ ವಿಚಾರಣೆ ಬಂಧನವನ್ನು ವಿರೋಧಿಸಿ ದೊಡ್ಡ ಮಟ್ಟದಲ್ಲಿ ಆಪ್ ಕಾರ್ಯಕರ್ತರು ಕೂಡ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಮದ್ಯ ನೀತಿ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದೆಹಲಿ ಸರ್ಕಾರದ ವಿರುದ್ಧ ಸಿಬಿಐ ವಿಚಾರಣೆಯನ್ನ ಕೈಗೆತ್ತಿಕೊಂಡು ವಿಚಾರಣೆಯನ್ನ ನಡೆಸ್ತಾ ಇದೆ. ಈಗ ಆ ಪ್ರಕರಣದ ವಿಚಾರಣೆ ಭಾಗವಾಗಿ ಮನೀಶ್ ಸಿಸೋಡಿಯಾ ಅವರನ್ನ ವಿಚಾರಣೆಗೆ ಹಾಜರಾಗುವಂತೆ ಸಿಬಿಐ ನೋಟಿಸ್ ಅನ್ನ ಕೊಟ್ಟಿತ್ತು. ಅಂತೆಯೇ ಅವರ ವಿಚಾರಣೆಯನ್ನ ಕೂಡ ನಡೆಸಲಾಗ್ತಾ ಇತ್ತು. ಬೆಳಗ್ಗೆ 11 ಗಂಟೆಯಿಂದ ಕೂಡ ಸಿಬಿಐ ವಿಚಾರಣೆಯನ್ನ ಮಾಡ್ತಾ ಇತ್ತು. ಈಗ ಸಿಬಿಐ ಅಧಿಕಾರಿಗಳು ಅವರನ್ನ ಬಂಧಿಸಿದ್ದಾರೆ. ಇದೆಲ್ಲದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಡೆಪ್ಯೂಟಿ ನ್ಯೂಸ್ ಎಡಿಟರ್ ರಾಘವೇಂದ್ರ ಗುಡಿ. ಇದೀಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ ಗುಡಿ, ಒಂದ್ ಕಡೆ 11 ಗಂಟೆಯಿಂದ ವಿಚಾರಣೆ, ಮತ್ತೊಂದು ಕಡೆ ಕೇಂದ್ರ ಸರ್ಕಾರ ಜಾರಿ ನಿರ್ದೇಶನಾಲಯ ಸಿಬಿಐ ಸೇರಿದಂತೆ ಎಲ್ಲಾ ಸಂಸ್ಥೆಗಳನ್ನ ಅಧಿಕಾರ ದುರುಪಯೋಗ ಮಾಡ್ಕೊಳ್ತಾ ಇದೆ ಅನ್ನುವಂತಹ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇತ್ತು. ಈಗ ಬೆಳಗ್ಗೆಯಿಂದ ವಿಚಾರಣೆ ಆಗ್ತಾ ಇತ್ತು. ಈಗ ಅವರನ್ನ ಬಂಧಿಸಲಾಗಿದೆ. ಸೊ ಯಾವ ರೀತಿ ಇನ್ಫಾರ್ಮೇಶನ್ ಸಿಗ್ತಾ ಇದೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ, ವಿಚಾರಣೆಗೆ ಸಂಬಂಧಪಟ್ಟ ಹಾಗೆ? ಸೌಮ್ಯ, ಭ್ರಷ್ಟಾಚಾರ ವಿರೋಧಿ ಆಂದೋಲನದಿಂದಲೇ ಒಂದು ಪ್ರಮುಖವಾಗಿ ನೆಲೆಗಟ್ಟಿಗೆ ಬಂದಂತವರು ಅರವಿಂದ್ ಕೇಜ್ರಿವಾಲ್ ಅವರ ಪಕ್ಷ ಆಮ್ ಆದ್ಮಿ ಪಕ್ಷ. ನಾವು ಒಂದು ಪಾರ್ಟಿ ವಿತ್ ಡಿಫರೆನ್ಸ್, ನಾವು ಒಂದು ಕ್ಲೀನ್ ಆಗಿರ್ತಕ್ಕಂಥ ಆಡಳಿತವನ್ನ ಕೊಡ್ತೀವಿ ಅಂತ ಹೇಳ್ಕೊಂಡು ಬಂದಿದ್ರು ಸಹಿತವಾಗಿ ಇತ್ತೀಚಿನ ದಿನಗಳಲ್ಲಿ ಮೇಲಿಂದ ಮೇಲೆ ಭ್ರಷ್ಟಾಚಾರ ಆರೋಪ ಪ್ರಕರಣಗಳು ಆಮ್ ಆದ್ಮಿ ಪಕ್ಷದ ವಿರುದ್ಧ ಕೇಳಿ ಬರ್ತಾನೆ ಇದ್ವು. ಅದರಲ್ಲೂ ಕೂಡ ಪ್ರಮುಖವಾಗಿ ಮನೀಶ್ ಸಿಸೋಡಿಯಾ ಏನಿದ್ದಾರೆ, ದೆಹಲಿಯ ಶಿಕ್ಷಣ ಸಚಿವರು ಹೌದು, ಜೊತೆಗೆ ಅರವಿಂದ್ ಕೇಜ್ರಿವಾಲ್ ಅವರ ಅತ್ಯಂತ ಆಪ್ತರಾಗಿರ್ತಕ್ಕಂಥವರು ಕೂಡ ಹೌದು. ಅವರ ವಿರುದ್ಧ ಈ ಲೀಕರ್ಗೆ ವಿಷಯಕ್ಕೆ ಸಂಬಂಧಪಟ್ಟಾಗೆ, ಅಂದ್ರೆ ಲೀಕರ್ ಪಾಲಿಸಿಯನ್ನು ದೆಹಲಿಯಲ್ಲಿ ತರಲಾಗಿರುತ್ತೆ. ಅದರಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಕಿಕ್ ಬ್ಯಾಕ್ ಅನ್ನ ಪಡೆಯಲಾಗಿದೆ. ಯಾಕಂದ್ರೆ ದೆಹಲಿಯಲ್ಲಿ ಸಾಮಾನ್ಯವಾಗಿ 9 ಗಂಟೆ ಅಥವಾ 10 ಗಂಟೆಗೆ ಈ ಲೀಕರ್ ಶಾಪ್ಗಳು ಕ್ಲೋಸ್ ಆಗ್ತಾ ಇತ್ತು. ಅದನ್ನ ಟೈಮಿಂಗ್ ಅನ್ನ ಮಧ್ಯರಾತ್ರಿವರೆಗೂ ಎಕ್ಸ್ಟೆಂಡ್ ಮಾಡಲಾಗಿತ್ತು. ಹಾಗೆ ಎಕ್ಸ್ಟೆಂಡ್ ಮಾಡೋದ್ರಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಆಮ್ ಆದ್ಮಿ ಪಕ್ಷಕ್ಕೆ, ಅದರಲ್ಲೂ ಕೂಡ ಮನೀಶ್ ಸಿಸೋಡಿಯಾ ಕಿಕ್ ಬ್ಯಾಕ್ ಅನ್ನ ಪಡೆದಿದ್ದಾರೆ ಅಂತೇಳಿ ಆರೋಪಗಳಿತ್ತು. ಆ ನಿಟ್ಟಿನಲ್ಲಿನೇ ಸಿಬಿಐನಿಂದನೂ ಕೂಡ ತನಿಖೆ ನಡೆಸಲಾಗ್ತಾ ಇತ್ತು. ಜಾರಿ ನಿರ್ದೇಶನದಿಂದ ತನಿಖೆಯನ್ನ ನಡೆಸಲಾಗ್ತಾ ಇತ್ತು. ಆ ತನಿಖೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಸಾಕಷ್ಟು ಮಾಹಿತಿಯ ಒಂದಿಷ್ಟು ಇವತ್ತು ಕೂಡ ಬೆಳಗ್ಗಿನಿಂದ ವಿಚಾರಣೆಯನ್ನ ನಡೆಸಲಾಗ್ತಾ ಇತ್ತು. ಆದ್ರೆ ಈ ಸಂದರ್ಭದಲ್ಲಿ ಈಗ ಸಿಬಿಐ ಅವರನ್ನ ಬಂಧನ ಮಾಡಿರುವುದಾಗಿ ಹೇಳಿದೆ. ಜೊತೆಗೆ ಆ ಬಗ್ಗೆ ಮಾಹಿತಿಯನ್ನ ಕೂಡ ಕೊಟ್ಟಿದೆ. ಆ ಮೂಲಕವಾಗಿ ಈ ಒಂದು ಕ್ಲೀನ್ ಇಮೇಜ್ ಏನಿತ್ತು ಆಮ್ ಆದ್ಮಿ ಪಕ್ಷಕ್ಕೆ ದೊಡ್ಡ ಮಟ್ಟದಲ್ಲಿ ಪೆಟ್ಟಾಗಿರೋದಂತೂ ಯಾವುದೇ ಕಾರಣಕ್ಕೂ ಅದನ್ನ ಅಲ್ಲಗಳಿ ಹಾಗಿಲ್ಲ. ಯಾಕಂದ್ರೆ ಈಗ ಅವರ ವಿರುದ್ಧ ಕೇಳಿ ಬಂದಂತ ಆರೋಪ ಪ್ರಕರಣ ಇದೆಯಲ್ಲ, ಅದು ಸಾಮಾನ್ಯವಾಗಿರ್ತಕ್ಕಂಥ ಪ್ರಕರಣ ಅಲ್ಲ. ಸುಮಾರು 100 ರಿಂದ 200 ಕೋಟಿಯಷ್ಟು ಒಂದು ಕಿಕ್ ಬ್ಯಾಕ್ ಅನ್ನ ಪಡೆಯಲಾಗಿದೆ ಅಂತ ಬಂದಂತ ಆರೋಪ. ಹೀಗಾಗಿ ಇನ್ನು ಮುಂಬರುವಂತ ದಿನಗಳಲ್ಲಿ ಮತ್ತಷ್ಟು ಈ ಒಂದು ತನಿಖೆ ತೀವ್ರವಾಗುತ್ತೆ. ಜೊತೆಗೆ ಇದರ ವಿರುದ್ಧ ಆಮ್ ಆದ್ಮಿ ಪಕ್ಷ ಕೂಡ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆಯನ್ನ ನಡೆಸುವಂತ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದ್ದಾವೆ. ಸೌಮ್ಯ, ಥ್ಯಾಂಕ್ ಯು ರಾಘವೇಂದ್ರ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.